ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ, ಅವರು ಕೊಡ್ತಾ ಇರುವಂತಹ ಚಿತ್ರಹಿಂಸೆ ಈ ಕುರಿತಂತೆ ನಿರಂತರವಾಗಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ನಿರಂತರವಾದಂತಹ ಅಭಿಯಾನವನ್ನು ಮಾಡ್ತಾ ಇದೆ. ಇದಕ್ಕೆ ಜನಪ್ರತಿನಿಧಿಗಳು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ವರದಿಯ ಬಳಿಕ ಸಚಿವೆ ಹೆಬ್ಬಾಳ್ಕರ್ ಸ್ಪಂದನೆ. ನೊಂದ ಬಾಣಂತಿ ಮಾಧುರಿ ಲೋಹಾರ ಕುಟುಂಬಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಂತ್ವನ ಹೇಳಿದ್ದಾರೆ. ಆಪ್ತರನ್ನ ಕಳುಹಿಸಿ ಹಣ ದಿನಸಿಯ ಸಹಾಯವನ್ನ ಮಾಡಿದ್ದಾರೆ ಸಚಿವೆ. ಕಿತ್ತೂರು ತಾಲೂಕಿನ ನಿಚ್ನಕ್ಕಿ ಗ್ರಾಮಕ್ಕೆ ತೆರಳಿ ಸಹಾಯವನ್ನ ಮಾಡಿರುವಂತಹದ್ದು. ಸೀಸ್ ಆದ ಮನೆಯನ್ನ ತೆರವು ಮಾಡಲಿಕ್ಕೆ ಫೈನಾನ್ಸ್ ಕಂಪನಿಗೆ ಒಪ್ಪಿಗೆ. ಮನೆ ವಾಪಸ್ ನೀಡಿದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಕುಟುಂಬಸ್ಥರು ತೆರಳುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾರಿಹಾಳ ಮನೆಯ ಬೀಗವನ್ನ ಓಪನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಸಲು ಹಣವನ್ನು ಮಾತ್ರ ಕೆಲ ಸಮಯದ ನಂತರ ತುಂಬಲು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಬೆಳಗಾವಿಯಲ್ಲಿ ಬಾಣಂತಿಯನ್ನು ಹೊರಹಾಕಿ ಮನೆಯನ್ನು ಸೀಸ್ ಮಾಡಿದಂತಹ ಪ್ರಕರಣ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾದ ನಂತರ ಇದು ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದರು. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಹೋಗಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಂದಿಸಿದ್ದಾರೆ. ಆ ಬಾಣಂತಿಯ ನೆರವಿಗೆ ಧಾವಿಸಿದ್ದಾರೆ. ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮೊನ್ನೆ ಬೆಳಗಾವಿ ತಾಲೂಕಿನ ಗ್ರಾಮೀಣ ಕ್ಷೇತ್ರದಲ್ಲಿ ಒಂದು ನಿನ್ನೆ ಅವಘಡ ಸಂಭವಿಸಿತು. ಫೈನಾನ್ಸ್ ಅವರಿಂದ ಗಣಪತಿ ರಾಮಚಂದ್ರ ಲೋಹಾರ್ ಅವ್ರ ಮನೆ ನೋಟಿಸ್ ಕೋರ್ಟ್ ಮುಖಾಂತರ ಅವ್ರು ಬಂದು ನೋಟಿಸ್ನ ಜಾರಿ ಮಾಡಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಚೇತನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಪಬ್ಲಿಕ್ ಟಿವಿಯ ನಿರಂತರ ಅಭಿಯಾನ, ನಿರಂತರವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಸಾಕಷ್ಟು ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಈಗ ರಿಯಾಕ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಆ ಬಾಣಂತಿಯ ನೆರವಿಗೆ ಧಾವಿಸುವಂತಹ ಕೆಲಸ ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯಕ್ಕಲ್ಲಿ ಅಂತ ಹೇಳಿ? ಪ್ರೇಮ್ ಕುಮಾರ್, ಖಂಡಿತವಾಗಿ ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಅಷ್ಟೇ ಬೆಳಗಿನಿಂದಲೂ ಕೂಡ ಬಾಣಂತಿಯನ್ನು ಹಾಗೂ ಆತನ ಬಾಣಂತಿಯ ಕುಟುಂಬವನ್ನು ಮನೆಯಿಂದ ಹೊರಗೆ ಕಳಿಸಿ ಮನೆಯನ್ನು ಸೀಸ್ ಮಾಡುವ ಒಂದು ಕುಕೃತ್ಯ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಾಡಿದ್ದು. ಇದರ ವಿರುದ್ಧ ಪಬ್ಲಿಕ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಸುದ್ದಿಯ ಕುರಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಪಬ್ಲಿಕ್ ಟಿವಿಯಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ಏನು ಮಹಿಳೆ ಇದ್ದಾಳೆ, ಬಾಣಂತಿ ಮಹಿಳೆಗೆ ಸಹಾಯ ಮಾಡಲು ಸಚಿವೆ ಹೆಬ್ಬಾಳ್ಕರ್ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಅವರ ಖಾಸಗಿ ಆಪ್ತ ಸಹಾಯಕರಿದ್ದಾರೆ ಮಾಂತೇಶ್ ಹಿರೇಮಠ್ ಎಂಬುವರನ್ನ ನಿಚ್ಚನ್ಕಿ ಗ್ರಾಮಕ್ಕೆ ಮನೆಯಿಂದ ಹೊರಗೆ ಹಾಕಿದ ಪರಿಣಾಮ ಅವರ ಸಂಬಂಧಿಕರ ಗ್ರಾಮಕ್ಕೆ ನಿಚ್ಚನ್ಕಿ ಗ್ರಾಮಕ್ಕೆ ಈ ಕುಟುಂಬ ತೆರಳಿರುತ್ತೆ. ಕಿತ್ತೂರು ಪಕ್ಕದಲ್ಲಿ ಇರತಕ್ಕಂಥ ಈ ಗ್ರಾಮಕ್ಕೆ ತೆರಳಿದಂಥ ಮಾಂತೇಶ್ ಹಿರೇಮಠ್ ಅವರು ಈಗ ಅವರಿಗೆ ಧನ ಸಹಾಯ ಜೊತೆಗೆ ದಿನಸಿ ಸಹಾಯವನ್ನು ಕೂಡ ಮಾಡಿದ್ರು. ಅದ್ರ ಜೊತೆಗೆ CDPO ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳು, ನಂತರ ವೈದ್ಯರು ಕೂಡ ಆಗಮಿಸಿ ಮಗುವಿನ ಹಾಗೂ ಬಾಣಂತಿಯ ಆರೋಗ್ಯವನ್ನು ಪರೀಕ್ಷೆ ಮಾಡಿದ್ರು. ಅದ್ರ ಜೊತೆಗೆ ಈಗಷ್ಟೇ ಬರುವ ಮಾಹಿತಿ ಪ್ರಕಾರ ಮಾಂತೇಶ್ ಹಿರೇಮಠ್ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫೈನಾನ್ಸ್ ಕಂಪನಿಯವರ ನಿರಂತರ ಸಂಪರ್ಕದಿಂದ ಈಗ ಮನೆಯನ್ನ ಸೀಸ್ ಮಾಡಿದ್ರು, ಆ ಸೀಸನ್ನು ಓಪನ್ ಮಾಡಲು ಫೈನಾನ್ಸ್ ಕಂಪನಿಯವರು ಮುಂದಾಗಿರುವಂಥದ್ದು. ನಿಚ್ಚನ್ಕಿ ಗ್ರಾಮದಲ್ಲಿ ಆ ಕುಟುಂಬ ಇದೆ. ಆ ಕುಟುಂಬವನ್ನು ತಾರಿಹಾಳ್ ಗ್ರಾಮಕ್ಕೆ, ಬೆಳಗಾವಿ ತಾಲೂಕಿನ ತಾರಿಹಾಳ್ ಗ್ರಾಮಕ್ಕೆ ಕರೆತರುವ ಎಲ್ಲ ಪ್ರಯತ್ನಗಳು ನಡೆದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕುಟುಂಬಸ್ಥರು ಸೀಸ್ ಮಾಡಿದ ಮನೆಗೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ಪಬ್ಲಿಕ್ ಟಿವಿ ವರದಿಗೆ ಸಾಕಷ್ಟು ಸ್ಪಂದನೆ ವ್ಯಕ್ತವಾಗಿರುವಂಥದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಪ್ರಕರಣದಲ್ಲಿ ಪಬ್ಲಿಕ್ ಟಿವಿ ಮೂಲಕ ಸಾಕಷ್ಟು ಮಾಹಿತಿ ಪಡೆದು ಈಗ ಆ ಕುಟುಂಬಕ್ಕೆ ಸಹಾಯ ಮಾಡಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಚೇತನ್, ತಮ್ಮೆಲ್ಲ ಮಾಹಿತಿಗಾಗಿ.